ಪೆಟ್ರೋಲ್ ಡೀಸೆಲ್ನ ಬೆಲೆ ದಿನದಿಂದ ಕೂಡ ಹೆಚ್ಚಳ ಆಗ್ತಿದೆ. ಅದ್ರ ಜೊತೆ ಪರಿಸರ ಮಾಲಿನ್ಯ ಕೂಡ ಹೆಚ್ಚಳ ಆಗ್ತಿದೆ. ಹೀಗಾಗಿ ಪರಿಸರ ಮಾಲಿನ್ಯ ಕೂಡ ಕಡಿವಾಣ ಹಾಕಬೇಕಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ EVM ಮಿಷಿನ್ಗಳನ್ನು ಖರೀದಿ ಮಾಡಿ ಎಲೆಕ್ಟ್ರಿಕಲ್ ಬೈಕ್ಗಳು ಮತ್ತು ಬಸ್ಗಳು ಕಾರ್ಗಳನ್ನು ಬಳಕೆ ಮಾಡಿ ಪೊಲ್ಯೂಷನ್ ಕಂಟ್ರೋಲನ್ನು ಕಡಿಮೆ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲದೂ ಕೂಡ ಆದ್ಯತೆ ಕೊಡ್ತಾಯಿದ್ರು. ಆದರೆ ಒಂದಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಬೈಕ್ಗಳಾಗಿರ್ಬೋದು ಕಾರ್ಗಳಾಗಿರ್ಬೋದು EVM ಮಿಷಿನ್ ಹೊಂದಿರುವಂಥ ಎಲ್ಲವೂ ಕೂಡ ಇವತ್ತು ಬೆಂಕಿ ಎಲ್ಲಂದರಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ತಿದೆ. ಅದಕ್ಕೆ ಪೂರಕ ಉದಾಹರಣೆ ಅಂತ ಇವತ್ತು ರಾಜಾಜಿನಗರದಲ್ಲಿರುವಂಥ ಒಂದು EV ಬೈಕ್ ಶೋರೂಮ್ಗೆ ಇವತ್ತು ಏಕಾಏಕಿಯಾಗಿ ಇವತ್ತು ಸಂಜೆ 6 ಗಂಟೆಗೆ ಬೆಂಕಿ ಕಾಣಿಸ್ಕೊಂಡಿದೆ. ಆ ಬೆಂಕಿ ಕಾಣಿಸ್ಕೊಂಡು ಇಲ್ಲಿ ಕೆಲಸ ಮಾಡ್ತಿರುವಂಥ ಒಬ್ಬ ಮಹಿಳೆ, ಅದೇ ರೀತಿ ಕೂಡ ಇಬ್ಬರು ಯುವಕರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾರೆ. ಇನ್ನೊಬ್ಬರನ್ನ ಕಾರ್ಮಿಕರನ್ನ ಬಾಲಕರನ್ನ ಪಕ್ಕದ ಆಸ್ಪತ್ರೆಯಲ್ಲೂ ಕೂಡ ದಾಖಲು ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಬೆಂಕಿ ಅಂಟಿಸ್ಕೊಂತ ಕೂಡ ಗೊತ್ತಿಲ್ಲ. ಈ ಒಂದು ಎಲ್ಲೂ ಕೂಡ ಒಂದೇ ಒಂದು ಡೋರ್ ಇತ್ತು ಮತ್ತು ಇನ್ನೊಂದು ಕಡೆ ಡೋರ್ ಇತ್ತು. ಆ ಎಲ್ಲೂ ಕೂಡ ಸುಮಾರು ಒಂದು 50ಕ್ಕೂ ಹೆಚ್ಚು ಹೊಸ EV ಬೈಕ್ಗಳು ಕೂಡ ಇದ್ದಿದ್ದರಿಂದ ಅವರು ಎಲ್ಲೂ ಕೂಡ ಹೋಗೋಕ್ಕಾಗಲ್ಲ. ಏಕಾಏಕಿಯಾಗಿ ದಗ್ಗನೆ ಬೈಕ್ ಏನು ಬೆಂಕಿ ಅಂಟ್ಕೊಂಡಿರೋದ್ರಿಂದ ಇಡೀ ಕಟ್ಟಡವು ಕೂಡ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಆಯಿತು. ಇದರಿಂದ ಈಗ ನೋಡ್ತಾ ಇರ್ಬೋದು ಎಲೆಕ್ಟ್ರಿಕಲ್ ಬೈಕ್ಗಳು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಸುಮಾರು 50ಕ್ಕೂ ಹೆಚ್ಚು ಬೈಕ್ಗಳು ಇವತ್ತು ಸುಟ್ಟು ಕರಕಲಾಗಿದೆ. ಏನಕ್ಕೆ ಕೂಡ ಕೆಲಸಕ್ಕೆ ಬರೋದಿಲ್ಲ. ಇದೇ ರೀತಿಯಂಥ ದುರ್ಘಟನೆಗಳು ಆಗಾಗ ರಸ್ತೆ ಮೇಲೆ ಕೂಡ ಕಾರ್ಗಳಾಗ ನೋಡ್ತಾ ಇರ್ಬೋದು ಮತ್ತು ಬೈಕ್ಗಳು ಕೂಡ ಎಲ್ಲದರಲ್ಲಿ ಕೂಡ ಬೆಂಕಿ ಹತ್ಕೊಳ್ಳುತ್ತೆ. ಇದ್ದಕ್ಕಿದ್ದಂತೆ ಎಲ್ಲರೂ ಕೂಡ ಅಲ್ಲಿನ ಬಿಟ್ಟು ಓಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಆದರೆ ಇದೇ ಮೊದಲೇ ಬಾರಿಗೆ ಶೋರೂಮ್ ಕೂಡ ಬೆಂಕಿ ಅಂಟ್ಕೊಂಡಿದೆ. ಇಲ್ಲಿ ಒಂದಷ್ಟು ಜನ ಸ್ಥಳೀಯರು ಕೂಡ ಇಲ್ಲಿ ನೋಡಿದಂಥ ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ. ಏನು ನಡೀತು ಅಂತ ಘಟನೆಯನ್ನು ಇಲ್ಲಿ ಬಂದು ಕೇಳೋಣ. ಸರ್, ಏನಾಯ್ತು ಸರ್ ಈಗ ಘಟನೆ ಇಲ್ಲಿ ನೀವು ನೋಡಿದಂತೆ? ಸರ್, ಇದು 5:15ಗೆ ಇನ್ಸಿಡೆಂಟ್ ಆಗಿರೋದು. ನಮಗೆ ಮೊಬೈಲಲ್ಲೆಲ್ಲ ನೋಡಿಬಿಟ್ಟು ನಾವು ಓಡಿ ಬಂದ್ವಿ. ಅಷ್ಟೊತ್ತಿಗೆ ಒಂದು ಪ್ರಿಯಾ ಅನ್ನೋ ಹುಡುಗಿ ತೀರೋಗಿದೆ. ಬಟ್ ಹೊಗೆ ಆಚೆ ಬರೋಕ್ಕಾಗ್ದಿರ ಅವರು ಹೊರಡೆ ಕಿಚ್ಚಾಡ್ಸ್ಕೊಂಡವ್ರೆ. ಅಲ್ಲಿಂದ 10 ಮೀಟ್ರ್ ದೂರ ಕೂಡ ಸಿಗ್ನಲ್ ಎಲ್ಲ ಬರ್ನ್ ಆಗಿದೆ. ಅಷ್ಟೊಂದು ಬೆಂಕಿ ಆಚೆ ಬಂದಿದೆ. ಒಂದು ರೋಲಿಂಗ್ ಸೆಟ್ರು ಓಪನ್ ಮಾಡಿಬಿಟ್ಟು ಆ ಕಡೆ ಇಬ್ಬರನ್ನ ಎಸ್ಕೇಪ್ ಮಾಡಿದ್ದಾರೆ. ಕರ್ಕೊಂಡು ಹೋಗಿ ಸಿಟಿ ಹಾಸ್ಪಿಟಲ್ಸ್ ಹೇಳ್ತಾರೆ ಸರ್. ಈಗ ನೋಡ್ತಾ ಇರ್ಬೋದು ಈ ಒಂದು ಶೋರೂಮ್ಗೆ ಸಂಬಂಧಪಟ್ಟಂತೆ 2-3 ಕಡೆ ಒಂದು ಡೋರ್ಗಳಿದೆ. ಆ 2 ಡೋರ್ಗಳಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡ್ರಿಂದ ಯಾರೂ ಕೂಡ ಆಚೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇದು ಎಂಟ್ರೆನ್ಸು. ಅದೇ ರೀತಿಯಲ್ಲೂ ಕೂಡ ಯಾವಾಗ ಇಲ್ಲಿ ಬೆಂಕಿ ಕಾಣಿಸ್ಕೊಳ್ತೋ ಈಗ ಯಾರೂ ಕೂಡ ಬರೋದಕ್ಕೆ ಆಗ್ತಿಲ್ಲ. ಆ ಸೈಡ್ನಲ್ಲಿರುವಂಥ ರೋಲಿಂಗ್ ಶೆಟ್ರನ್ನು ಎಳೆದು ಇಲ್ಲಿ ಸ್ಥಳೀಯರು ಅವರನ್ನ ರೆಸ್ಕ್ಯೂ ಮಾಡಿದ್ದಾರೆ. ಮತ್ತು ತಕ್ಷಣ ಇಲ್ಲಿ ಸದ್ಯಕ್ಕೆ ಒಂದು ಸ್ಥಳೀಯ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಎಲ್ಲ ಕಡೆಯೂ ಕೂಡ ಈಗ ಬಂದಿದೆ. ಮತ್ತು ಮೇಲೆ ಕೂಡ ಈಗಲೂ ಕೂಡ ಕಿಡಿ ಕಾಣಿಸ್ಕೊಳ್ತಾ ಇದೆ. ಯಾಕಂದರೆ ಬೆಂಕಿ ಕೂಡ ಸಂಪೂರ್ಣವಾಗಿ ಆರಿಲ್ಲ. ಯಾಕಂತಂದರೆ ಇದು ಸುಮಾರು 4 ಅಂತಸ್ತು ಕಟ್ಟಡ ಆಗಿರೋದ್ರಿಂದ ಅಕ್ಕಪಕ್ಕದ ಬಿಲ್ಡಿಂಗ್ ಕೂಡ ಬೆಂಕಿ ಹತ್ಕೊಂಡಿದೆ. ಮತ್ತು ಅದೇ ರೀತಿಯಲ್ಲೂ ಕೂಡ ಈಗ ಸ್ಥಳಕ್ಕೆ ಬಂದಂಥ ಅಗ್ನಿಶಾಮಕ ದಳದವರು ಮತ್ತು ಪೊಲೀಸರು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಇಲ್ಲಿ ಬಂದಂಥ ಸ್ಥಳೀಯರನ್ನು ಕೂಡ ಚದುರಿಸಿ ಮತ್ತು ಇಲ್ಲಿರೋಂಥ ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ಏನು ಮಹಿಳೆ ಈಗಾಗಲೇ ಏನು ಮೃತಪಟ್ಟಿದ್ದಾರೆ, ಮಹಿಳೆಗೆ ಸಂಬಂಧಪಟ್ಟಂತೆ ಅವ್ರ ಕುಟುಂಬಸ್ಥರು ಕೂಡ ಈಗ ಬಂದು ಪೊಲೀಸರು ಕೂಡ ಮಾಹಿತಿಯನ್ನು ಕೂಡ ಕೊಡ್ತಿದ್ದಾರೆ. ಇನ್ನು ಏನು ಬೈಕ್ ಶೋರೂಮ್ಗೆ ಸಂಬಂಧಪಟ್ಟಂಥ ಓನರ್ ಕೂಡ ಈಗಾಗಲೇ ಎಸ್ಕೇಪ್ ಆಗಿದ್ದಾರೆ ಮತ್ತು ಕಟ್ಟಡ ಮಾಲೀಕರು ಕೂಡ ಇನ್ನೂ ಸ್ಥಳಕ್ಕೆ ಬಂದಿಲ್ಲ. ಹೀಗಾಗಿ ಅವ್ರ ವಿರುದ್ಧನೂ ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ಏನು ಕಟ್ಟಡದ ಸುರಕ್ಷತೆ ಮತ್ತು ಭದ್ರತೆ ಸರ್ಟಿಫಿಕೇಟ್ ಇತ್ತ. ಯಾಕಂದರೆ ಎಲ್ಲ ಕಡೆಯೂ ಕೂಡ ಯಾವುದೇ ಕಟ್ಟಡ ಆಗಿದ್ರೂ ಕೂಡ ಎಕ್ಸ್ಟ್ರಾ ಒಂದು ಸ್ಟೆಪ್ಸ್ ಆಗಿರ್ಬೋದು ಮತ್ತು ಡೋರ್ ಆಗಿರ್ಬೋದು ಅವು ಕೂಡ ಇರಬೇಕು. ಯಾಕಂದರೆ ಇಲ್ಲಿ ಕಾರ್ಮಿಕರು ಸುಮಾರು ಜನ ಒಂದು 10 ಜನ ಕಾರ್ಮಿಕರು ಕೂಡ ಕೆಲಸ ಮಾಡ್ತಾಯಿದ್ರು. ಈಗ 3 ಜನ ಮೃತಪಟ್ಟಿದ್ದಾರೆ ಅಂತ ಕೂಡ ಗೊತ್ತಾಗ್ತಿದೆ. ಹೀಗಾಗಿ ಕಟ್ಟಡದ ಮಾಲೀಕರು ಮತ್ತು ಶೋರೂಮ್ನ ಮಾಲೀಕರ ಮೇಲೆ ಕೂಡ FIR ದಾಖಲಾಗುತ್ತೆ. ಮತ್ತು ಇನ್ನೂ ಸತ್ತಂಥವರು ಅವ್ರ ಕುಟುಂಬಸ್ಥರು ಇನ್ನೂ ಕೂಡ ಯಾರು ಕೂಡ ಬಂದಿಲ್ಲ. ಹಾಗಾಗಿ ಅವರು ಗೊತ್ತಾದ ನಂತರ ಪ್ರಕರಣ ದಾಖಲಿಸಿ ಇನ್ನೂ ಒಂದು ರೀತಿಯನ್ನು ಕೂಡ ತನಿಖೆ ಆಗಲಿದೆ. ಕ್ಯಾಮ್ರಾಮನ್ ರಮೇಶ್ ಜೊತೆ ಮನೋಜ್, ಪವರ್ ಟಿವಿ, ಬೆಂಗಳೂರು.